ಸರ್ಕಾರದ ಭೂಮಿ ಎಂಬ ಒಂದೇ ಒಂದು ತಾಂತ್ರಿಕ ಕಾರಣ ಹತ್ತಾರು ಬಡ ಕುಟುಂಬಗಳ ಕನಸನ್ನ ಮಣ್ಣುಪಾಲು ಮಾಡಿದೆ. ವರ್ಷಾನುಗಟ್ಟಲೆ ಕೂಲಿ ಮಾಡಿ ತುತ್ತು ಅನ್ನದ ಹಣ ಉಳಿಸಿ ತಲೆಗೊಂದು ಸೂರು ಮಾಡಿಕೊಂಡಿದ್ದ ಹುಬ್ಬಳ್ಳಿ ತಾಲೂಕಿನ ತಿಮ್ಮಸಾಗರ ಗ್ರಾಮದ ಬಡವರ ಬದುಕಿನ ಮೇಲೆ ಅಕ್ಷರಶಃ ಜೆಸಿಬಿ ಹರಿದು ಬಂದಿದೆ. ತಾಲೂಕು ಆಡಳಿತವು ಸುಮಾರು 21 ಎಕರೆ ಸರ್ಕಾರಿ ಜಮೀನು ವಶಕ್ಕೆ ಪಡೆಯುವ ಕಾರ್ಯಾಚರಣೆ ನಡೆಸಿದ್ದು, ಈ ವೇಳೆ ಅಲ್ಲಿದ್ದ ಅಕ್ರಮ ಮನೆ ಮತ್ತು ಶೆಡ್ಗಳನ್ನು ನೆಲಸಮಗೊಳಿಸಲಾಗಿದೆ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಅದು ಅಕ್ರಮ ಒತ್ತುವರಿಯಾಗಿ ಕಂಡರೆ, ಅಲ್ಲಿ ವಾಸವಿದ್ದವರ ಪಾಲಿಗೆ ಅದು ಅವರ ಬದುಕಿನ ಏಕೈಕ ಆಸರೆಯಾಗಿತ್ತು. ಜೆಸಿಬಿ ಅಡ್ಡಗಟ್ಟಿ ಗೋಳಾಡಿದ ಬಡಜೀವಗಳು ಕಾರ್ಯಾಚರಣೆ ಆರಂಭವಾಗುತ್ತಿದ್ದಂತೆಯೇ ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಮ್ಮನ್ನ ಕೊಂದು ಬಿಡಿ, ಆಮೇಲೆ ಮನೆಯ ಮೇಲೆ ಜೆಸಿಬಿ ಹತ್ತಿಸಿ ಎಂದು ಮಹಿಳೆಯರು ಮತ್ತು ವೃದ್ಧರು ಅಧಿಕಾರಿಗಳ ಕಾಲು ಹಿಡಿದು ಬೇಡಿಕೊಂಡ ದೃಶ್ಯ ಕರುಳು ಹಿಂಡುವಂತಿತ್ತು. ಜೆಸಿಬಿ ಯಂತ್ರದ ಮುಂದೆ ಅಡ್ಡಮಲಗಿ ತಮ್ಮ ಆಸರೆ ಉಳಿಸಿಕೊಳ್ಳಲು ಅವರು ನಡೆಸಿದ ಹೋರಾಟ ಅಧಿಕಾರಿಗಳ ಕಠಿಣ ನಿರ್ಧಾರದ ಮುಂದೆ ಸೋತು ಹೋಯಿತು. ಬಡತನದ ಮೇಲೆ ಬಿದ್ದ ಬರೆ, ಬಿಸಿಲು ಮಳೆಗೆ ರಕ್ಷಣೆ ನೀಡುತ್ತಿದ್ದ ಸಣ್ಣ ಶೆಡ್ಗಳು ಕ್ಷಣಾರ್ಧದಲ್ಲಿ ಅವಶೇಷಗಳಾದವು. ಹರಿದ ಚಾಪೆ, ತುಕ್ಕು ಹಿಡಿದ ಪಾತ್ರೆಗಳು ಮತ್ತು ಮಕ್ಕಳ ಶಾಲಾ ಪುಸ್ತಕಗಳು ಬೀದಿಗೆ ಬಿದ್ದಿದ್ದವು. ನಾವು ಎಲ್ಲಿಗೆ ಹೋಗಬೇಕು ಸ್ವಾಮಿ, ಬಡವರು ಅಂತ ನಮ್ಮ ಹೊಟ್ಟೆ ಮೇಲೆ ಹೊಡೆಯಬೇಡಿ ಎಂದು ನಿವಾಸಿಗಳು ಕಣ್ಣೀರಿಡುತ್ತಾ ಗೋಳಾಡಿದರು. ಕಾನೂನಿನ ಚೌಕಟ್ಟಿನಲ್ಲಿ ಈ ಕಾರ್ಯಾಚರಣೆ ಸರಿ ಇರಬಹುದು, ಆದರೆ ದಶಕಗಳಿಂದ ಅಲ್ಲೇ ಬದುಕು ಕಟ್ಟಿಕೊಂಡಿದ್ದವರಿಗೆ ಈಗ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿದೆ. ಕಾನೂನು ಎಲ್ಲರಿಗೂ ಒಂದೇ ಇರಬಹುದು, ಆದರೆ ಬಡವನ ಗುಡಿಸಲು ಬಿದ್ದಾಗ ಆಗುವ ನೋವು ಮಾತ್ರ ತುಂಬಾ ದೊಡ್ಡದು.